ನೋಡಿ, ಐಟಿ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಬಲು ಜೋರಾಗಿ ನಡೀತಾ ಇದೆ. ಅದು ಕೂಡ ಬೆಂಗಳೂರಿನಲ್ಲಿ ಡ್ರಗ್ಸ್ ಚಾಕ್ಲೇಟ್ಗಳಂತೆ ಸಿಗ್ತಾ ಇದೆ. ಇದರ ವಿರುದ್ಧ ಈಗಾಗಲೇ ಸಾಕಷ್ಟು ಸಮರವನ್ನ ಸಾರುವಂತ ಕೆಲಸ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅಭಿಯಾನ ಕೂಡ ನಡೆತಾ ಇದೆ. ಇದು ಐಟಿ ಸಿಟಿ ಬೆಂಗಳೂರಿನ ಕತೆ. ಮಾದಕ ವಸ್ತುಗಳ ಲೋಕವಾಗಿ ಬದಲಾಗ್ತಿದೆ ಬೆಂಗಳೂರು ನಗರದಲ್ಲಿ ಚಾಕ್ಲೇಟ್ಗಳಂತೆ ಸಿಗ್ತಾ ಇದೆ ಈ ಮಾದಕ ವಸ್ತುಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಇದನ್ನ ಯಾರು ಸಪ್ಲೈ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಾ ಇದೆ ಈ ಡ್ರಗ್ಸ್ಗಳು, ಇದಕ್ಕೆ ಮೂಲ ಸೂತ್ರಧಾರಗಳು ಯಾರು, ಸೊ ಇದಕ್ಕೆ ಯಾರು ಬ್ಯಾಕ್ ಗ್ರೌಂಡ್ ಇದೆ, ಹಾಗಾದ್ರೆ ಇವರಿಗೆ ಸಪೋರ್ಟ್ ಮಾಡ್ತಾ ಇರುವಂತ ವ್ಯಕ್ತಿಗಳು ಯಾರು, ಹಾಗಾದ್ರೆ ಇವೆಲ್ಲವನ್ನು ಕೂಡ ಸರ್ಕಾರ ಪ್ರಶ್ನೆ ಮಾಡಬೇಕಾಗತ್ತೆ. ಅವ್ರನ್ನ ಹಿಡಿಯುವಂತ ಕೆಲಸ ಪೊಲೀಸ್ನವ್ರು ಮಾಡಬೇಕಾಗತ್ತೆ. ನೋಡಿ, ಯಾರು ಸಪೋರ್ಟ್ ಇದ್ರೆ ಬರೋಕ್ ಸಾಧ್ಯನೇ ಇವೆಲ್ಲ ಡ್ರಗ್ಸ್ಗಳು ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತಾ ಇದೆ. ಮೊನ್ನೆ ಒಂದು ತಾಯಿ ಕೂಡ ಅದನ್ನೇ ಹೇಳ್ತಾ ಇದ್ರು, ತನ್ನ ಮಗನಿಗೆ ಅವನು ಸಾಯಿಸುವಂತ ಒಂದು ಪರ್ಮಿಷನ್ ಕೊಡಿ ಅಂತ ರೋಸಿ ಹೋಗಿದ್ದಾರೆ. ಡ್ರಗ್ಸ್ ವ್ಯಸನಿ ಆಗಿದ್ದಾನೆ ಮಗ. ನೋಡಿ, ಮೆಡಿಕಲ್ ಶಾಪ್ಗಳಲ್ಲಿ 30 ರೂಪಾಯಿಗೆ, ಕೇವಲ 30 ರೂಪಾಯಿಗೆ ಸಿಗ್ತಾ ಇದೆ ಡ್ರಗ್ಸ್ಗೆ ಮಕ್ಕಳು ಬಲಿಯಾಗ್ತಾ ಇರೋದ್ರಿಂದ ಸಿಡಿದೆದ್ದಿದ್ದಾರೆ ತಾಯಂದಿರು. ವಿಡಿಯೋ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಿಷನರ್ಗೆ ದೂರು ನೀಡಿದ್ದಾರೆ ಜಯನಗರ ಶಾಸಕ ರಾಮಮೂರ್ತಿ. ಮಹಿಳೆಯ ಆಕ್ರೋಶದ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ತುಮಕೂರಿನಲ್ಲಿ ಮಹಿಳೆಯೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. दुनिया के बच्चे खराब हो रही, मैं देख ही सका. कितने बच्चे बोलो, पहले तो गांजे का शौक करते थे, अब ये इंजेक्शन का शौक. ये इंजेक्शन है ना, हाथा में रग्गा में डालती, रग्गा में डाल को है ना बच्चे खराब हो रही. मेडिकल स्टोर से लेते सो 30 रुपए की गोली, वो 300 रुपए को बिकाती. तुम एड्रेस हो ना, मैं बोलती हूँ, तिलक नगर को जाओ, याराद नगर को जाओ, बिस्मिल्ला नगर, गुरपन पड़ला, 9 ब्लॉक, सिद्धापुर, तिलक नगर, कहाँ होना. गवर्नमेंट क्या कर रही है बोलो, क्या भी नहीं कर रही है गवर्नमेंट. पुलिस वाले क्या कर रही, जाती पकड़ने जाती, जरा पैसे देती छोड़ डालती. पकड़ नहीं सकते. दुनिया के बच्चे बर्बाद हो रही. जाकर उनकी अम्मा को पूछो, 9 महीने पेट में रखो, पैदा करको बड़े करते सो. ऐसा खराब होने के वास्ते ना है. वो मेडिकल स्टोर सीज करना, तुम्हें बैन करना, किसका भी पेट जलाना नहीं. गवर्नमेंट है ना, क्या कर रही है बोलो, गवर्नमेंट क्या भी नहीं कर रही है. कहा वोट मांगने टाइम आ जाती, वोट डालो और कोई सब नहीं कराने होता. पहले तो गांजे का शौक करते थे, अब इंजेक्शन का शौक कर रही. ಮಾನ್ಯ ಕಮಿಷನರ್ ಅವರಿಗೆ, ಡಿಸಿಪಿ ಸೌತ್ ಈಸ್ಟ್ ಅವರಿಗೆ, ಡಿಸಿಪಿ ಸೌತ್ ಅವರಿಗೆ, ಎಲ್ಲ ಪೊಲೀಸ್ ಆಫೀಸರ್ಗೆ ಆ ವಿಡಿಯೋ ಕಳಿಸಿದ್ದೀವಿ. ದಯಮಾಡಿ ಚೆಕ್ ಮಾಡಿ, ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಚೆಕ್ ಮಾಡಿ, ಅವಾಗ ಸ್ಟಾಪ್ ಆಗುತ್ತೆ ಅಂತೀವಿ. ಇದೇನೋ ಆಗಿಲ್ಲ ಅಂದರೆ ಇದ್ರ ಬಗ್ಗೆ ನಾನು ಅಸೆಂಬ್ಲಿ ಕೂಡ ಮಾತಾಡ್ತೀನಿ. ಗೃಹ ಇಲಾಖೆ 100% ವಿಫಲ ಆಗಿದೆ ಸರ್. ಇವತ್ತು ಗೃಹ ಮಂತ್ರಿಗಳು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಡ್ರಗ್ಸ್ ಹಿಡಿದ್ಬಿಟ್ಟು ನಾವೆಲ್ಲ ತೋರಿಸ್ತಿದ್ದಾರೆ. ಇವತ್ತು ವ್ಯಾಪಕವಾಗಿ ಮೆಡಿಕಲ್ ಸ್ಟೋರ್ ಸಿಗ್ತಾ ಇದೆ. ಇವತ್ತು ಮೆಡಿಕಲ್ ಸ್ಟೋರಲ್ಲೇ ಡ್ರಗ್ಸ್ ಸಿಗ್ತಾ ಇದೆ, ಮಾತ್ರೆಗಳು ಸಿಗ್ತಾ ಇದೆ. ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಅಂತಾರೆ, ಅದು ನಾಟ್ ಪೇಯ್ನ್ ಕಿಲ್ಲರ್ ಅಲ್ಲ, ಅದು ಡ್ರಗ್ಸ್. ಅದು ನೋಡಿ, ಇದೇ ಡ್ರಗ್ಸ್ ವಿರುದ್ಧ ಈಗ ದೊಡ್ಡ ಮಟ್ಟದ ಸಮರ ಕೂಡ ಸಾರ್ತಾ ಇರುವಂತದ್ದು ಸರ್ಕಾರ ಜೊತೆಗೆ ಪೊಲೀಸ್ನವರು. ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಅಭಿಯಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಇದು. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಗೃಹ ಸಚಿವರ ಪ್ರತಿಕ್ರಿಯೆ. ಆನೇಕಲ್ ಭಾಗದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಹೊರದೇಶದಿಂದ ಬರುವವರ ಮೇಲೂ ಕೂಡ ಕಣ್ಣಿಡ್ಲಾಗಿದೆ ಅಂತ ಹೇಳ್ತಿದ್ದಾರೆ. ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ. ಅದು ಬೇರೆ ರಾಜ್ಯದಿಂದ ಬರ್ತಾ ಇದೆ ಹಾಗೆ ಅಂತೇಳಿ ಅದನ್ನು ಹಿಡ್ಕೊಂಡು, ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಹುಡುಕ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 100 ಕೋಟಿ ರೂಪಾಯಿ, ಕಳೆದ 1 ವರ್ಷ 4 ತಿಂಗಳಲ್ಲಿ 100 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ, ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಸುಮಾರು 70-80 ಜನರನ್ನು ಡಿಪೋರ್ಟ್ ಮಾಡಿದ್ದೀವಿ ಈಗಾಗಲೇ. ಯಾಕೆಂದರೆ ಅವ್ರ ಮೇಲೆ ಕೇಸ್ ಹಾಕಿದರೆ ಅವ್ರು ಇಲ್ಲೇ ಉಳ್ಕೊಂಡು. ನೋಡಿ, ಐಟಿ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಬಲು ಜೋರಾಗಿ ನಡೀತಾ ಇದೆ. ಅದು ಕೂಡ ಬೆಂಗಳೂರಿನಲ್ಲಿ ಡ್ರಗ್ಸ್ ಚಾಕ್ಲೇಟ್ಗಳಂತೆ ಸಿಗ್ತಾ ಇದೆ. ಇದರ ವಿರುದ್ಧ ಈಗಾಗಲೇ ಸಾಕಷ್ಟು ಸಮರವನ್ನ ಸಾರುವಂತ ಕೆಲಸ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅಭಿಯಾನ ಕೂಡ
ನಡ್ತಾ ಇದೆ. ಇದು IT ಸಿಟಿ ಬೆಂಗಳೂರಿನ ಕತೆ. ಮಾದಕ ವಸ್ತುಗಳ ಲೋಕವಾಗಿ ಬದಲಾಗ್ತಿದೆ ಬೆಂಗಳೂರು ನಗರದಲ್ಲಿ ಚಾಕ್ಲೇಟ್ಗಳಂತೆ ಸಿಗ್ತಾ ಇದೆ ಈ ಮಾದಕ ವಸ್ತುಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಇದನ್ನ ಯಾರು ಸಪ್ಲೈ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಾ ಇದೆ ಈ ಡ್ರಗ್ಸ್ಗಳು, ಇದಕ್ಕೆ ಮೂಲ ಸೂತ್ರಧಾರಗಳು ಯಾರು, ಸೊ ಇದಕ್ಕೆ ಯಾರು ಬ್ಯಾಕ್ ಗ್ರೌಂಡ್ ಇದೆ, ಹಾಗಾದ್ರೆ ಇವರಿಗೆ ಸಪೋರ್ಟ್ ಮಾಡ್ತಾ ಇರುವಂತ ವ್ಯಕ್ತಿಗಳು ಯಾರು, ಹಾಗಾದ್ರೆ ಇವೆಲ್ಲವನ್ನು ಕೂಡ ಸರ್ಕಾರ ಪ್ರಶ್ನೆ ಮಾಡಬೇಕಾಗತ್ತೆ. ಅವ್ರನ್ನ ಹಿಡಿಯುವಂತ ಕೆಲಸ ಪೊಲೀಸ್ನವ್ರು ಮಾಡಬೇಕಾಗತ್ತೆ. ಯಾರು ಸಪೋರ್ಟ್ ಇಲ್ಲದೆ ಬರೋಕ್ ಸಾಧ್ಯನೇ ಇವೆಲ್ಲ ಡ್ರಗ್ಸ್ಗಳು ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತಾ ಇದೆ. ಮೊನ್ನೆ ಒಂದು ತಾಯಿ ಕೂಡ ಅದನ್ನೇ ಹೇಳ್ತಾ ಇದ್ರು, ತನ್ನ ಮಗನಿಗೆ ಅವ್ನು ಸಾಯಿಸುವಂತ ಒಂದು ಪರ್ಮಿಷನ್ ಕೊಡಿ ಅಂತ ರೋಸಿ ಹೋಗಿದ್ದಾರೆ. ಡ್ರಗ್ಸ್ ವ್ಯಸನಿ ಆಗಿದ್ದಾನೆ ಮಗ. ನೋಡಿ, ಮೆಡಿಕಲ್ ಶಾಪ್ಗಳಲ್ಲಿ 30 ರೂಪಾಯಿಗೆ, ಕೇವಲ 30 ರೂಪಾಯಿಗೆ ಸಿಗ್ತಾ ಇದೆ ಡ್ರಗ್ಸ್ಗೆ ಮಕ್ಕಳು ಬಲಿಯಾಗ್ತಾ ಇರೋದ್ರಿಂದ ಸಿಡಿದೆದ್ದಿದ್ದಾರೆ ತಾಯಂದಿರು. ವಿಡಿಯೋ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಿಷನರ್ಗೆ ದೂರು ನೀಡಿದ್ದಾರೆ ಜಯನಗರ ಶಾಸಕ ರಾಮಮೂರ್ತಿ. ಮಹಿಳೆಯ ಆಕ್ರೋಶದ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ತುಮಕೂರಿನಲ್ಲಿ ಮಹಿಳೆಯೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. दुनिया के बच्चे खराब हो रही, मैं देख ही सका। कितने बच्चे बोलो, पहले तो गांजे का शौक करते थे, अब ये इंजेक्शन का शौक। ये इंजेक्शन है ना, हाथा में रग्गा में डालती, रग्गा में डाल को है ना बच्चे खराब हो रही। मेडिकल स्टोर से लेते सो 30 रुपए की गोली, वो 300 रुपए को बिकाती। तुम एड्रेस हो ना, मैं बोलती हूँ, तिलक नगर को जाओ, यारद नगर को जाओ, बिस्मिल्ला नगर, गुरपन पड़ला, 9 ब्लॉक, सिद्धापुर, तिलक नगर, कहाँ होना। गवर्नमेंट क्या कर रही है बोलो? क्या भी नहीं कर रही है गवर्नमेंट पे। पुलिस वाले क्या कर रही, जाती पकड़ने जाती, जरा पैसे देती, छोड़ डालती, पकड़ नहीं सकते। दुनिया के बच्चे बर्बाद हो रही। जाकर उनकी अम्मा को पूछो, 9 महीने पेट में रखो, पैदा करको बड़े करते सो, ऐसा खराब होने के वास्ते ना है। वो मेडिकल स्टोर सीज करना, तुम्हें बैन करना, किसका भी पेट जलाना नहीं। गवर्नमेंट है ना, क्या कर रही है बोलो? गवर्नमेंट क्या भी नहीं कर रही है। कहा वोट मांगने टाइम पा जाती, वोट डालो को ये सब नहीं कराने होता। पहले तो गांजे का शौक करते थे, अब इंजेक्शन का शौक कर रही। ಮಾನ್ಯ ಕಮಿಷನರ್ ಅವರಿಗೆ, DCP ಸೌತ್ ಈಸ್ಟ್ ಅವರಿಗೆ, DCP ಸೌತ್ ಅವರಿಗೆ, ಎಲ್ಲ ಪೊಲೀಸ್ ಆಫೀಸರ್ಗೆ ಆ ವಿಡಿಯೋ ಕಳಿಸಿದ್ದೀವಿ. ದಯಮಾಡಿ ಚೆಕ್ ಮಾಡಿ, ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಚೆಕ್ ಮಾಡಿ, ಅವಾಗ ಸ್ಟಾಪ್ ಆಗುತ್ತೆ ಅಂತೀವಿ. ಇದೇನೋ ಆಗಿಲ್ಲ ಅಂದರೆ ಇದ್ರ ಬಗ್ಗೆ ನಾನು ಅಸೆಂಬ್ಲಿ ಕೂಡ ಮಾತಾಡ್ತೀನಿ. ಗೃಹ ಇಲಾಖೆ 100% ವಿಫಲ ಆಗಿದೆ ಸರ್. ಇವತ್ತು ಗೃಹ ಮಂತ್ರಿಗಳು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಡ್ರಗ್ಸ್ ಹಿಡಿದ್ಬಿಟ್ಟು ನಾವೆಲ್ಲ ತೋರಿಸ್ತೀವಿ. ಇವತ್ತು ವ್ಯಾಪಕವಾಗಿ ಮೆಡಿಕಲ್ ಸ್ಟೋರ್ ಸಿಗ್ತಾ ಇದೆ. ಇವತ್ತು ಮೆಡಿಕಲ್ ಸ್ಟೋರಲ್ಲೇ ಡ್ರಗ್ಸ್ ಸಿಗ್ತಾ ಇದೆ, ಮಾತ್ರೆಗಳು ಸಿಗ್ತಾ ಇದೆ. ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಅಂತಾರೆ, ಅದು ನಾಟ್ ಪೇಯ್ನ್ ಕಿಲ್ಲರ್ ಅಲ್ಲ, ಅದು ಡ್ರಗ್ಸ್. ಅದು ನೋಡಿ, ಇದೇ ಡ್ರಗ್ಸ್ ವಿರುದ್ಧ ಈಗ ದೊಡ್ಡ ಮಟ್ಟದ ಸಮರ ಕೂಡ ಸಾರ್ತಾ ಇರುವಂತದ್ದು ಸರ್ಕಾರ ಜೊತೆಗೆ ಪೊಲೀಸ್ನವರು. ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಅಭಿಯಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಇದು. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಗೃಹ ಸಚಿವರ ಪ್ರತಿಕ್ರಿಯೆ. ಆನೇಕಲ್ ಭಾಗದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ, ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಹೊರದೇಶದಿಂದ ಬರುವವರ ಮೇಲೂ ಕೂಡ ಕಣ್ಣಿಡ್ಲಾಗಿದೆ ಅಂತ ಹೇಳ್ತಿದ್ದಾರೆ. ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ, ಅದು ಬೇರೆ ರಾಜ್ಯದಿಂದ ಬರ್ತಾ ಇದೆ ಹಾಗೆ ಅಂತೇಳಿ ಅದನ್ನು ಹಿಡ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಹುಡುಕ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 100 ಕೋಟಿ ರೂಪಾಯಿ ಕಳೆದ 1 ವರ್ಷ 4 ತಿಂಗಳಲ್ಲಿ 100 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ, ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಸುಮಾರು 70-80 ಜನರನ್ನು ಡಿಪೋರ್ಟ್ ಮಾಡಿದ್ದೀವಿ ಈಗಾಗಲೇ. ಯಾಕೆಂದರೆ ಅವ್ರ ಮೇಲೆ ಕೇಸ್ ಹಾಕಿದರೆ ಅವರಿಲ್ಲೇ